ಚಾಮರಾಜರ ಒಡೆಯರ ಮರಣಾನಂತರ ಅವರ ಪತ್ನಿಯಾದಂತಹ ವಾಣಿವಿಲಾಸ ಸನ್ನಿಧಾನ ಅಥವಾ ಕೆಂಪು ನಂಜಮ್ಮಣ್ಣಿಯವರು ಹೆಣ್ಣು ಮಕ್ಕಳ ಶಾಲೆಗಳಿಗೆ ಶಿಕ್ಷಣಕ್ಕೆ ಅತ್ಯಂತ ಮಹತ್ವ ನೀಡಿದಿಂದಾಗಿ ಇಲ್ಲಿ ಮಹಾರಾಣಿ ಕಾಲೇಜುಗಳು ಮತ್ತು ನಾವು ಕಾಣೋ ಹಾಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ಬೆಳೆದಿತ್ತು ಅಂತ ನೋಡ್ತೇವೆ. ಹೀಗೆ ಎಷ್ಟು ಪ್ರಗತಿಪರರಾಗಿದ್ದರು ಅಂದರೆ 1897ರಲ್ಲಿ ಅರಮನೆ ಸುಟ್ಟು ಹೋಯಿತು. ಆಕೆಯ ದೊಡ್ಡ ಮಗಳ ಮದುವೆ ಸಂದರ್ಭದಲ್ಲಿ ಏನಾಯಿತು, ಆ ಕಟ್ಟಿಗೆ ಅರಮನೆಯಲ್ಲಿ ಯಾರೋ ಕಂದೀಲನ್ನು ಅಥವಾ ದೀಪದ ಒಂದು ಹಿಡ್ಕೊಂಡು ಓಡಾಡುವಾಗ ಅದು ಚಪ್ಪರಕ್ಕೆ ಮನೆ ಮುಂದೆ ಹಾಕಿದಂಥ ಮದುವೆ ಚಪ್ಪರಕ್ಕೆ ಬೆಂಕಿ ಬಿದ್ದು ಇಡೀ ಅರಮನೆ ಕಟ್ಟಿಗೆ ಅರಮನೆ ಅರ್ಧಕ್ಕರ್ಧ ಭಸ್ಮ ಆಯಿತು ಎಂಬುದಾಗಿ ಹೇಳ್ತಾರೆ. ಆಗ ಆ ಎದುರಿನಲ್ಲಿ ಇದ್ದದ್ದು ದೊಡ್ಡ ಕೆರೆ. ನಾವೀಗ ಏನು ದೊಡ್ಡ ಕೆರೆ ಎಕ್ಸಿಬಿಷನ್ ಗ್ರೌಂಡ್ ಅಂತೀವಿ, ಅಲ್ಲಿ ನಿಜವಾಗ್ಲೂ ಕೆರೆನೇ ಆಗಿತ್ತು. ನೀರು ತುಂಬಿತ್ತು, ಅಲ್ಲಿಂದ ನೀರು ತಂದು ಇಲ್ಲಿ ಇದು ಮಾಡಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಈ ಸಂದರ್ಭದಲ್ಲಿ ಬ್ರಿಟಿಷರು ಸುಮ್ಮನೆ ಇರಲಿಲ್ಲ. ಅವರೇನು ಮಾಡಿದರು, ಒಂದು ವಿಚಾರಣಾ ಸಮಿತಿಯನ್ನು ನೇಮಿಸಿ ಅದು ವರದಿ ಕೊಡಬೇಕು. ಯಾಕೆ ಅರಮನೆ ಸುಡ್ತು, ಏನಾದರೂ ಸಂಚುಗಳಿತ್ತ ಅಂತ ಅವರನ್ನು ನೋಡೋಕ್ಕೆ ಹೋಗ್ತಾರೆ. ಆದರೆ ವರದಿ ಬಂದ ಮೇಲೆ ಅಲ್ಲೇನೂ ಅಂಥ ಸಂಚಿರೋದಿಲ್ಲ. ಬಹುಶಃ ಯಾವುದೋ ಪರಿಚಾರಕರು ಮಾಡಿದಂತಹ ಒಂದು ತಪ್ಪಿನಿಂದಾಗಿ ಅರಮನೆ ಸುಟ್ಟು ಹೋಗಿದೆ ಎಂಬುದಾಗಿ ಹೇಳ್ತಾರೆ. ಅಲ್ಲಿ 8 ಜನ ಮರಣ ಹೊಂದಿದ್ರು ಸಹ ಅಂತಲೂ ಹೇಳ್ತಾರೆ. ಹೀಗಾಗಿ ವಾಣಿವಿಲಾಸ ಸನ್ನಿಧಾನದವರು ಮತ್ತೆ ಆ ಅರಮನೆಯನ್ನು ಕಟ್ಟಲೇಬೇಕು ಎಂಬುದಾಗಿ ಮರು ವರ್ಷವೇ ಅದಕ್ಕೆ ಫೌಂಡೇಶನ್ ಹಾಕಿ ಅದನ್ನು ತಾನೇ ಸಂಪೂರ್ಣವಾಗಿ ಮುಂದೆ ನಿಂತು ಆಕೆ ತುಂಬ ಪ್ರಗತಿಪರಳಾದಂಥ ಮಹಿಳೆಯಾಗಿದ್ದವ. ಅವಿದ್ಯಾವಂತಳಾಗಿದ್ದ ಅರ್ಧದಷ್ಟು ಶಿಕ್ಷಿತಳಾಗಿದ್ದರೂ ಸಹ ಆಕೆ ಏನು ಮಾಡಿದ್ಲು, ಪ್ರಗತಿಪರವಾದಂಥ ಯೋಜನೆಗಳ ಹೊಂದಿದ್ರು. ಹೆಂಡರ್ಸನ್ ಅನ್ನೋಂಥ ಆಕೆಗೆ ರೆಸಿಡೆಂಟ್ ಆದಂಥ ಒಬ್ಬ ಇಂಗ್ಲೀಷ್ ಅಧಿಕಾರಿ ಅವನು ಏನು ಹೇಳ್ತಾನೆ ಅಂದರೆ, ಆಕೆ ಪರದೆ ಹಿಂದೆ ಕೂತಿದ್ರು ಸಹ ನಮ್ಮ ಮಾತುಗಳಿಗೆ ವಿಧೇಯಳಾಗ್ತಿರ್ಲಿ, ಅಂದರೆ ನಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ತನ್ನ ಸಲಹೆಗಳನ್ನು ನೀಡ್ತಾ ಇದ್ದ. ಯಾವತ್ತೂ ತಲೆಬಾಗಿ ಒಪ್ಪಿಗೆಯನ್ನು ಸೂಚಿಸ್ತಾ ಇರಲಿಲ್ಲ. ಆಕೆ ಗಟ್ಟಿಯಾದಂಥ ಒಂದು ಮಹಿಳೆ ಎಂಬುದಾಗಿ ನೋಡ್ತೀವಿ. ಹೀಗಾಗಿ ಆಕೆಯ ಕಾಲದಲ್ಲಿ ನಾವೆರಡು ಮುಖ್ಯವಾದಂಥ ಬೆಳವಣಿಗೆ ನೋಡ್ತೇವೆ. ಒಂದು ನಾನ್ ಬ್ರಾಹ್ಮಿನ್ ಮೂಮೆಂಟ್. ಈಗಾಗಲೇ ಅದು ಮೈಸೂರು ಬ್ರಾಹ್ಮಣರ ಗಲಾಟೆ ನಡೀತಾ ಇತ್ತು. ಆಕೆ ಈಗೇನು ಮಾಡಿದ್ಲು ಅಂದರೆ, ಇಲ್ಲಿ ತನ್ನ ತಮ್ಮರಾದಂಥ ಕಾಂತರಾಜ ಅರಸರ ಮುಖಾಂತರವಾಗಿ ಬ್ಯಾಕ್ವರ್ಡ್ ಕ್ಲಾಸ್ ಮೂಮೆಂಟ್, ಹಿಂದುಳಿದ ವರ್ಗಗಳ ಚಳುವಳಿಯ ಆರಂಭಕ್ಕೆ ಈಕೆನೇ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಲಂಡನ್ ಯೂನಿವರ್ಸಿಟಿಲಿ ನನ್ನ ಗೈಡ್ ಆಗಿದ್ದಂಥ ಡಾಕ್ಟರ್ ಸದಾಶಿವ ಅವರು ಹೋದಾಗ ಲಂಡನ್ ಆರ್ಕೈವ್ಸಲ್ಲಿ ಈಕೆ ಬರೋದಂಥ ಒಂದು ಪತ್ರ ಇದೆ. ಅಲ್ಲಿ ಆಕೆ ಕೇಳಿದ್ದಾರೆ ಬ್ರಿಟಿಷ್ ಅಧಿಕಾರಿಗಳಿಗೆ, ಯಾಕೆ ನನ್ನ ಸುತ್ತಲೂ ಬರೀ ಬ್ರಾಹ್ಮಣರೇ ಇದ್ದಾರೆ, ಬ್ರಾಹ್ಮಣರ ಅಧಿಕಾರಿಗಳೇ ಯಾಕೆ ನಡೆಸ್ತಾರೆ, ನಾವು ಬೇರೆಯಿಂದವರು ತೆರಿಗೆ ಸಂಗ್ರಹಿಸ್ತೀವಲ್ಲ ಅಂತ ಕೇಳಿದ್ದಾಳೆ. ಜೊತೆಗೆ ತಮ್ಮ ಕಾಂತರಾಜ ಅರಸರ ಮೂಲಕವಾಗಿ ಹಿಂದುಳಿದ ವರ್ಗಗಳ ಅನೇಕರನ್ನು KH ರಾಮಯ್ಯ ಮತ್ತು C ಚೆನ್ನಯ್ಯ ಇವುಗಳನ್ನೆಲ್ಲ ಅವರು ಸಂಘಟಿಸಿ, ನೀವು ಯಾಕೆ ಜಾತಿವಾರು ಸಂಘಟನೆಗಳನ್ನು ಮಾಡ್ಕೊಳ್ಬಾರ್ದು ಅಂದಾಗ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಹಿಂದುಳಿದ ವರ್ಗಗಳ ಚಳುವಳಿ ಆರಂಭ ಆಗಿ ಮೈಸೂರಿನ ಪ್ರಸಿದ್ಧಿ ಹೆಚ್ಚಲಿಕ್ಕೆ ಇದು ಒಂದು ಕಾರಣ. ಪ್ರಗತಿಯಿಂದ ಬರೀ ಶ್ರೀಮಂತಿಕೆಯಲ್ಲಿ ವೈಭವದಲ್ಲ, ಜನ ಹೇಗಿದ್ದಾರೆ, ಜನ ಸಾಮಾನ್ಯರು ಹೇಗಿದ್ದಾರೆ ಅನ್ನೋದೇ ಇಲ್ಲಿ ಮುಖ್ಯ ಆಗಿದೆ. ಹೀಗಾಗಿ ಹಿಂದುಳಿದ ವರ್ಗಗಳು ಮುಂದೆ ಬರಲಿಕ್ಕೆ ಆಕೆ ಕಾರಣಕರ್ತಳಾಗಿದ್ಲು ಅಂತ ನೋಡ್ತೇವೆ. ಅಥವಾ ವಿಶೇಷವಾಗಿ ಹೇಳಲೇಬೇಕಾದಂಥ ಒಂದು ವಿಷಯ ಅಂದರೆ 1897ರಲ್ಲೇ ಈಕೆ ಆಳ್ವಿಕೆ ತುಂಬ ಕಷ್ಟಕರವಾಗಿತ್ತು. ಸಿಡುಬು ಮಹಾರೋಗ, ಎಲ್ಲ ಕಡೆ ಊರೂರುಗಳಲ್ಲಿ ಹಳ್ಳಿಗಳಲ್ಲಿ ಜನ ಸತ್ತು ಬೀಳ್ತಾ ಇದ್ದಂತಹ ಸಿಡುಬು ರೋಗ ಬಂದಿತ್ತು. ಆಗಿನ ಕಾಲದಲ್ಲಿ ಜನತೆಗೆ ಯಾವ ರೀತಿ ಸಹಾಯ ಮಾಡಬೇಕು ಅನ್ನೋದಕ್ಕಾಗಿ ಆಕೆ ಅಲ್ಲಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿಸ್ತಾ ಹೋಗ್ತಾಳೆ. ಇಲ್ಲಿ ಆಸ್ಪತ್ರೆಗಳನ್ನು ಕಟ್ಟಿಸಿದ್ದೆಲ್ಲಿ ಅಂದರೆ ವಿಕ್ಟೋರಿಯಾ ಆಸ್ಪತ್ರೆ, ದೊಡ್ಡದಾದಂಥ ಬೆಂಗಳೂರಿನಲ್ಲಿ ಈಗಲೂ ಇದೆ. ಆ ವಿಕ್ಟೋರಿಯಾ ಆಸ್ಪತ್ರೆ ಉದ್ಘಾಟನೆ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಈ ಆಸ್ಪತ್ರೆಯಲ್ಲಿ ಯಾವ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯವರನ್ನು ನಾವು ಸೇರಿಸ್ಕೊಳ್ತೇವೆ. ಅಂದರೆ ಇಲ್ಲಿ ಆಕೆ ಅದುವರೆಗೂ ಜಾತಿ ಪದ್ಧತಿ ತುಂಬ ಕಠಿಣವಾದಂಥ ಒಂದು ಹಿನ್ನೆಲೆ ಇತ್ತು. ಹೀಗಾಗಿ ಕೆಳವರ್ಗದವರಿಗೆ ಯಾವುದೇ ಆಸ್ಪದ ಇರ್ತಿರಲಿಲ್ಲ. ಅದಕ್ಕೆ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಆಕೆ ಈ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಅವಕಾಶವನ್ನು ಕೊಡಬೇಕೆಂಬುದಾಗಿ ಅಲ್ಲಿ ವಾರ್ಡುಗಳನ್ನೇ ಜಾತಿವಾರು ವಾರ್ಡುಗಳನ್ನಾಗಿ ಮಾಡಿದ್ದಾರೆ. ಅಂದರೆ ಒಕ್ಕಲಿಗರಿಗೆ ಒಂದು ವಾರ್ಡು, ಬ್ರಾಹ್ಮಣರಿಗೆ ಒಂದು ವಾರ್ಡು, ಲಿಂಗಾಯತರಿಗೆ ಒಂದು ವಾರ್ಡು, ಅಂದರೆ ಆ ರೀತಿಯಲ್ಲಿ, ಅಂದರೆ ಆಗಿನ ಕಾಲದ ಪರಿಸ್ಥಿತಿ ಆಗಿತ್ತು. ಅದರಲ್ಲೂ ಆಕೆ ಅಷ್ಟೊಂದು ಸುಧಾರಣೆ ತಂದಿದ್ದು ನಿಜಕ್ಕೂ ಆಕೆ ಧೈರ್ಯಶಾಲಿನೇ ಅಂತ ಹೇಳ್ಬೋದು. ಇದೇ ಕಾಲದಲ್ಲಿ ಭೀಕರ ಬರಗಾಲನೂ ಇತ್ತು,
ಬರಿಗಾಲ ಪರಿಹಾರ ಪರವಾಗಿ ಆಕೆ ಮಾರಿಕಣಿವೆ ಎಂಬಲ್ಲಿದ್ದಂಥ ವೇದಾವತಿ ನದಿಗೆ ಅಡ್ಡಲಾಗಿ ಒಂದು ದೊಡ್ಡ ಜಲಾಶಯವನ್ನು ಕಟ್ಟಿಸ್ತಾಳೆ. ಇದನ್ನು ಈಗ ನಾವು ವಾಣಿ ವಿಲಾಸ ಸಾಗರ ಅಂತ ಹೇಳ್ತೇವೆ. ಹೀಗೆ ನೋಡಿ, ಒಬ್ಬ ಮಹಿಳೆ ಎಷ್ಟು ದಿಟ್ಟತನದಿಂದ ಅಧಿಕಾರವನ್ನು ಆಡಳಿತವನ್ನು ನಡೆಸಬಹುದು ಎಂಬುದಾಗಿ ಹೇಳ್ತಾಳೆ. ಸರಿ, ನಾವು ಗಮನಿಸ್ಬೋದು. ಇಂಥ ಕಾಲದ ಇದರ ಹಿನ್ನೆಲೆಯಲ್ಲಿ ನಾವು ಹೇಳೋದೇನೆಂದರೆ, ಆಕೆ ನಮಗೆ 2 ಸುಂದರವಾದಂತಹ ಒಂದು ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ. ವಾಣಿ ವಿಲಾಸ ರೀಜೆಂಟ್ ಅವರ ಬಗ್ಗೆ ಇತಿಹಾಸದಲ್ಲಿ ಅಷ್ಟು ಚರ್ಚೆ ಆಗಿಲ್ಲ. ಯಾಕಂದರೆ ಯಾವಾಗಲೂ ಗಂಡಸರ ಬಗ್ಗೆ ಪುರುಷರ ಬಗ್ಗೆನೇ ಹೇಳ್ತಾ ಹೋದಾಗ ಹೆಣ್ಣು ಮಕ್ಕಳನ್ನ ಕಡೆಗಣಿಸ್ತಾ ಇರೋದು ಸಾಮಾನ್ಯ. ಹೀಗಾಗಿ ಇಲ್ಲಿ ಸಹ ಈಕೆ 10 ವರ್ಷಗಳ ಕಾಲ ತನ್ನ ಗಂಡ ಚಿಕ್ಕ ವಯಸ್ಸಿನಲ್ಲಿ ವೈದ್ಯವೇ ಹೊಂದಿದ್ರು, ಎಂತಹ ತನ್ನ ಸಾಮಾಜಿಕವಾದಂಥ ಕಟ್ಟಳೆಗಳಿದ್ರು, ಅವುಗಳನ್ನೆಲ್ಲ ಮೀರಿ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನಪಟ್ಟಂಥ ಒಂದು ಹೆಣ್ಣು ಮಗಳು ಎಂಬುದಾಗಿ ನೋಡ್ತೇವೆ. ಈಗ ಕೊಟ್ಟಂತ ಅಂದರೆ, ನಾನು ಹೇಳಿದಾಗೆ ಬೆಂಕಿ ಬಿದ್ದಂಥ ಅರಮನೆಯನ್ನು ಮತ್ತೆ ಪುನಃ ಕಟ್ಟಲಿಕ್ಕೆ ಸುಂದರವಾದಂಥ ವಿನ್ಯಾಸವನ್ನು ಹೆನ್ರಿ ವಿಲ್ಸನ್ ಎಂಬುದಾಗಿ ಅನ್ನೋರ ಮುಖಾಂತರವಾಗಿ ಆಕೆ ನಡೆಸಿಬಿಟ್ಟು ಅಲ್ಲಿ ಈಗಿನ ಭವ್ಯವಾದಂಥ ಅಂಬಾವಿಲಾಸ ಅರಮನೆಯನ್ನು ಕಟ್ಟಲಿಕ್ಕೆ ಆಕೆ ಫೌಂಡೇಶನ್ ಹಾಕಿ ಅದರ ನಕ್ಷೆಯನ್ನು ಸಹ ಸಿದ್ಧ ಮಾಡಿರ್ತಾಳೆ. ನಂತರ ನಾವು ಕಾಣೋ ಹಾಗೆ ತಾನು ತನ್ನ ಮಗ ಅಧಿಕಾರಕ್ಕೆ ಬಂದ ಮೇಲೆ, ಅಧಿಕಾರವನ್ನು ಮಗನಿಗೆ ಬಿಟ್ಕೊಟ್ಟ ಮೇಲೆ, ತಾನು ಪ್ರತಿನಿತ್ಯ ಅರಮನೆಯ ಭಾಗಗಳನ್ನು ಎಲ್ಲಿ ಯಾವ ರೀತಿಯಲ್ಲಿ ಯಾವ ಕಲ್ಲಿನಿಂದ ಕಟ್ಟಬೇಕು ಅನ್ನುವಂಥ ಒಂದು ವಿಶಿಷ್ಟವಾದಂಥ ಯೋಜನೆಗಳನ್ನು ಆಕೆ ಹೊಂದಿದ್ದಲ್ಲದೆ ಅದನ್ನು ಪರಿಪೂರ್ಣ ಸುಂದರವಾದಂಥ ಕಲಾಕೃತಿಯಾಗಿ ಆಕೆ ಕೊಟ್ಟಿದ್ದಾಳೆ. ಈಗ ಭಾರತದ ಅತ್ಯಂತ ಸುಂದರವಾದಂಥ ಕಟ್ಟಡಗಳಲ್ಲಿ ಮೈಸೂರು ಅರಮನೆ ಒಂದು ಪ್ರಮುಖವಾಗಿದೆ ಅಂತ ನಾವು ನೋಡ್ತೇವೆ. ಹೀಗೆ ಆಕೆ 2ನೇ ಬಹುಮಾನ ಅಂದರೆ ಆಕೆ ಬಿಟ್ಟು ಹೋಗಿರೋಂಥ ಆಕೆಯ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅಂದರೆ ಇಷ್ಟು ಪ್ರಗತಿಪರಲಾದಂಥ ತಾಯಿ ಮತ್ತು ಅವಳ ದೇಯೋದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಮಗನನ್ನು ಬೆಳೆಸಿದ್ರಿಂದ ಇಲ್ಲಿ ನಾವು ನಾಲ್ವಡಿ ಕೃಷ್ಣರಾಜವರನ್ನು ಮಹಾರಾಣಿಯವರ ಕೊಡುಗೆ ಅಂತಲೇ ನಾವು ಹೇಳ್ಬೋದು. ಈ ಮಹಾರಾಣಿಯವರ ಕಾಲ ನಂತರ ಅಲ್ಲಿ 1901ರಲ್ಲಿಯೇ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಧಿಕಾರವನ್ನು ಬಿಟ್ಕೊಡ್ಬೇಕಾಗುತ್ತೆ. ಅಲ್ಲಿಂದ ಮತ್ತಷ್ಟು ಪ್ರಗತಿಯ ಯೋಜನೆಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಅವರಿಗೆ ಸಹಾಯಕರಾದಂಥ ವಿಶ್ವೇಶ್ವರಯ್ಯನವರು, ಶೇಷಾದ್ರಯ್ಯನವರು ಮತ್ತು ದಿವಾನ್ ರಂಗಾಚಾರ್ಲು ಅಲ್ಲದೆ ಮಿರ್ಜಾ ಇಸ್ಮಾಯಿಲ್ ರವರಂಥ ಕಾಂತರಾಜ ಅರಸ್ ಅವರನ್ನು ಸಹ ನಾವು ಗಮನಿಸ್ತೇವೆ. ಹೀಗೆ ಮೈಸೂರು ಪ್ರಗತಿಯ ಹಾದಿಯಲ್ಲಿ ನಡೀಲಿಕ್ಕೆ ಹೇಗೆ ಈ ರಾಜರು ಮಹಾರಾಜರುಗಳು ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಮತ್ತು ದಿವಾನರುಗಳು ಕಾರಣರಾಗಿದ್ದಾರೆ ಅಂತ ನೋಡ್ತಾ ನಾವೀಗ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ಮೈಸೂರು ಭಾಗವಾಗಿರುವಂತಹ ಕರ್ನಾಟಕ ಯಾವ ರೀತಿಯಲ್ಲಿ ಇಷ್ಟು ಉತ್ತಮವಾದಂಥ ಶ್ರೇಷ್ಠವಾದಂತಹ ಸ್ಥಾನದಲ್ಲಿ ಇರಲಿಕ್ಕೆ ಮತ್ತು ಪ್ರಗತಿಪರವಾದಂಥ ಜನರಿಂದ ತುಂಬಿರಲಿಕ್ಕೆ ಇವರೆಲ್ಲ ಕೊಡುಗೆಗಳು ಇದೆ ಅಂತ ನೋಡ್ತೇವೆ. ಇದೆಲ್ಲವನ್ನು ನಾವು ದಸರಾ ಟೈಮಲ್ಲಿ ನೆನೆಯಬೇಕಾಗತ್ತೆ. ಯಾಕಂದರೆ ನಮ್ಮನ್ನು ಪೂರ್ವಜರನ್ನು ನೆನೆಯೋದೇ ಇಂದಿನ ದಿನಗಳಲ್ಲಿ ನಾವು ಮರ್ತು ಬಿಡ್ತೇವೇನೋ. ಆದರೆ ಈಗಿನ ದಸರಾ ನಮಗೆಲ್ಲ ಈ ಹಳೆಯ ಸ್ಮರಣೆಗಳನ್ನು ನಮ್ಮ ಮುಂದೆ ಕಣ್ಣು ಕಟ್ಟುವಂತೆ ಮಾಡುವಂತಹ ಒಂದು ಪ್ರಗತಿಯ ಹಾದಿಯಲ್ಲಿದೆ. ಹೀಗಾಗಿ ನಾವು ಕಾಣೋ ಹಾಗೆ ಮೈಸೂರು ಸುಂದರ ಮಾತ್ರ ಅಲ್ಲ, ಪ್ರಗತಿಪರವಾದಂಥ ಜನರಿಂದಲೂ ಹೊಂದಿದೆ. ಅತ್ಯಂತ ಉತ್ತಮವಾದಂಥ ಆಡಳಿತಗಾರರನ್ನು ಹೊಂದಿದ್ದಾಗೆ ಭವ್ಯವಾದಂಥ ಕಟ್ಟಡಗಳನ್ನು ಅವರಿಗೆ ನಮಗೆ ಕೊಡೆಯಾಗಿ ಕೊಟ್ಟಿದ್ದಾರೆ. ಹೀಗಾಗಿ ಈ ದಸರಾ ಸಮಯದಲ್ಲಿ ಅವರನ್ನೆಲ್ಲ ನೆನೆಯಬೇಕಾದದ್ದು ನಮ್ಮ ಕರ್ತವ್ಯ.